ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಸಿಲ್ಕ್ ಬೋರ್ಡ್ ಮೆಟ್ರೋ ಬಳಿ ಸಿಕ್ಕಿ ಹಾಕಿಕೊಂಡಿದ್ದ ಬಸ್ ನೀರಿನಲ್ಲಿ ಸಿಲುಕಿ ಆಫ್ ಆಗಿದ್ದಂತಹ ಬಿಎಂಟಿಸಿ ಬಸ್ನಲ್ಲಿದ್ದವರನ್ನ ಹೊರ ಕಳಿಸಿದ್ದ ಸಿಬ್ಬಂದಿಗಳು ಬಸ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ರು. ಗರ್ಭಿಣಿ ಕೂಡ ಮಹಿಳೆ ಸೇರಿದಂತೆ ಗರ್ಭಿಣಿ ಕೂಡ ಬಸ್ನಲ್ಲಿ ಸಿಲುಕಿಕೊಂಡಿದ್ರು. ಸಿಲ್ಕ್ ಬೋರ್ಡ್ ಮೆಟ್ರೋ ಬಳಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಬಸ್ನಲ್ಲಿದ್ದು ಇರುವಂತಹ ಜನರಿಗೂ ಕೂಡ ಇದರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೀರಿನಲ್ಲಿ ಸಿಲುಕಿ ಆಫ್ ಆಗಿದ್ದಂತಹ ಬಿಎಂಟಿಸಿ ಬಸ್ನಲ್ಲಿ ಇದ್ದವರನ್ನ ಹೊರ ಕಳಿಸಿದ್ರು ಅಲ್ಲಿನ ಸಿಬ್ಬಂದಿಗಳು. ಬಸ್ನಲ್ಲಿ ಸಿಲುಕಿ ಗರ್ಭಿಣಿ ಕೂಡ ಒಬ್ಬ ಗರ್ಭಿಣಿ ಮಹಿಳೆ ಬಸ್ನಲ್ಲಿ ಸಿಲುಕಿಕೊಂಡಿದ್ರು. ಈ ವೇಳೆ ಗರ್ಭಿಣಿಯನ್ನ ಬಸ್ನಿಂದ ಹೊರ ಕರೆತಂದು ಪೊಲೀಸರು ಹೊರ ಕರೆತಂದಿದ್ದಾರೆ. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಈ ರೀತಿಯ ಅವಾಂತರ ಸೃಷ್ಟಿಯಾಗಿದೆ. ನೀವು ನೋಡ್ತಾ ಇರಬಹುದು, ಸಿಲ್ಕ್ ಬೋರ್ಡ್ ಮೆಟ್ರೋ ಬಳಿ ಸಿಕ್ಕಿ ಹಾಕಿಕೊಂಡಿದೆ ಬಿಎಂಟಿಸಿ ಬಸ್. ನೀರಿನಲ್ಲಿ ಸಿಲುಕಿ ಬಿಎಂಟಿಸಿ ಬಸ್ನಲ್ಲಿದ್ದ ಜನರಿಗೆ ಸ್ವಲ್ಪ ಮಟ್ಟಿನ ತೊಂದರೆ ಉಂಟಾಗಿತ್ತು. ಈ ವೇಳೆ ಗರ್ಭಿಣಿ ಮಹಿಳೆಯೊಬ್ಬರು ಬಸ್ನಲ್ಲಿ ಸಿಲುಕಿಕೊಂಡಿದ್ರು. ಪೊಲೀಸರು ಆಕೆಯನ್ನು ಹೊರ ಕರೆತಂದಿದ್ದಾರೆ. ಮಳೆಯಿಂದಾಗಿ ಯಾವ ರೀತಿಯ ಅವಾಂತರ ಸೃಷ್ಟಿಯಾಗ್ತಾ ಇದೆ ನೀವು ನೋಡ್ಬೋದು. ಬೆಂಗಳೂರಿನಲ್ಲಿ ಇದು ಮಳೆರಾಯನ ಊರಾಗ್ಬಿಟ್ಟಿದೆ. ಬೆಂಗಳೂರಲ್ಲ, ಇದು ಮಳೆರಾಯನ ಊರು. ಆ ರೀತಿ ಮಳೆ ಸುರಿತಾ ಇದೆ. ಧಾರಾಕಾರವಾಗಿ ನೆನೆಯಿಂದ ಮಳೆ ಸುರಿತಾ ಇರೋವಂಥದ್ದು. ಆದ್ದರಿಂದ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇತ್ತೋ ಆ ಎಲ್ಲ ಕಡೆಯಲ್ಲೂ ಕೂಡ ಈ ರೀತಿಯ ನೀರು ನಿಂತಿದೆ. ಇಲ್ಲಿ ಓಡಾಡೋದಕ್ಕಾಗಿರ್ಬೋದು ಅಥವಾ ವಾಹನಗಳು ಸಂಚಾರ ಮಾಡ್ಲಿಕ್ಕಾಗಿರ್ಬೋದು, ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಕಚೇರಿ ಒಳಗಡೆ ಕೂಡ ನೀರು ನುಗ್ಗಿ ಕುತ್ಕೊಳ್ಳೋ ಸ್ಥಳ ಇಲ್ಲದೆ ಪ್ರತಿಯೊಬ್ಬರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ರೀತಿಯ ವಾಹನಗಳು ಕೂಡ ನೀರಿನಲ್ಲಿ ಮುಳುಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಅಲ್ಲಿ ಜನರು ಓಡಾಡಿದ್ರೆ ಅವರು ಕೂಡ ಅರ್ಧಕ್ಕರ್ಧ ಮುಳುಗೋಗ್ತಾರೆ. ಆ ರೀತಿ ಮಳೆ ನೀರು ನಿಂತಿರೋ ಅಂಥದ್ದು. ಕೆರೆ ಅಂತ ಆಗ್ಬಿಟ್ಟಿದೆ ಪೂರ್ತಿ ಬೆಂಗಳೂರು. ಯಾಕಂದರೆ ಇದನ್ನು ಕೆರೆಗಳ ಊರಂತಲೇ ಕರಿತಾ ಇದ್ರು ಮುಂಚೆ. ಎಲ್ಲ ಕೆರೆಗಳನ್ನು ನಾಶ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿದ್ರಿಂದ ಈ ರೀತಿ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಇವಾಗ ಗೊತ್ತಾಗ್ತಾ ಇದೆ ಜನರಿಗೆ ಇಲ್ಲಿ ರಸ್ತೆ ಯಾವುದು, ನೀರು ಯಾವುದು, ಚರಂಡಿ ಯಾವುದು ಒಂದಕ್ಕೊಂದು ಗೊತ್ತೇ ಆಗೋಲ್ಲ. ಆ ರೀತಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಹಾಗೆ ಸಿಲ್ಕ್ ಬೋರ್ಡ್ ಮೆಟ್ರೋ ಬಳಿ ಬಿಎಂಟಿಸಿ ಬಸ್ ಕೂಡ ಸಿಲುಕಿಕೊಂಡಿದೆ.